Hi friends, today we are here in a plant where they are washing ginger. Let's see how they are processing it. Hello. ಹಲೋ ಅಣ್ಣ, ನಮಸ್ಕಾರ. ಆರಾಮ? ನಿಮ್ಮ ಹೆಸರೇನು? ನನ್ನ ಹೆಸರು ಸತ್ಯಪ್ರಭು ಅಂತ, ನಾನು ತಮಿಳ್ನಾಡು ತಿರುಪೂರಿಂದ. ಕುಮಾರ್ ನಾಯಕ್ ಅವರಾ? ನೀವೇ ಶುಂಠಿ ವ್ಯಾಪಾರ ಮಾಡ್ತಿದ್ದೀರಾ? ಯಾವ ಊರಿಂದ ತಗೊಂಬರ್ತಿದ್ದೀರಾ? ನೀವು ಏಜೆಂಟನ್ನ? ಹೌದಾ? ನೀವು ಎಲ್ಲೆಲ್ಲಿ ಕಳಿಸ್ತೀರಾ? ಯಾರಿಗೂ? ಯಾರು ಸಾಹುಕಾರರಾದರೆ? ಎಲ್ಲ ಸಾಹುಕಾರಗಳದಾರಲ್ಲ, ಹೌದು, ಬೇರೆ ಕಡೆ ತಗೊಂಡು ಹೋಗ್ತಾರ. ಸರಿ, ಅವ್ರಿಗೆ ನಾವು ಇಲ್ಲಿ ರೈತರ ಹತ್ರ ಮಾತಾಡ್ಕೊಂಡು ನೀವು ಓಹೋ. ನಿಮ್ಮದು ಕಮಿಷನ್ ಎಷ್ಟನ್ನ? 10, 20, 30 ಹಂಗೆ. ಓಕೆ. ಇದು ಎಲ್ಲ ತಿಂಗಳು ಸಿಗುತ್ತಾ ನಮಗೂ? ತಿಂಗಳು ಸಿಗುತ್ತೆ. ಎಲ್ಲ ತಿಂಗಳು ಸಿಗುತ್ತಾ? ಎಲ್ಲ ತಿಂಗಳು ಸಿಗುತ್ತೆ. ಈ ವರ್ಷ ಎಲ್ಲ ತಿಂಗಳು ಸಿಗುತ್ತೆ. ಹಾಂ ಹಾಂ. ಇದೇನು ತರಕಾರಿ ವ್ಯಾಪಾರ ಅಲ್ಲ, ಮಳೆ ಬಂದರೂ ತೊಂದರೆ ಇಲ್ಲ. ಹಾಂ ಹಾಂ. ಮಳೆ ಬಂದರೂ ಸಿಗುತ್ತೆ ನಿಮಗೆ. ಹಾಂ ಹಾಂ ಹಾಂ. ಯಾವಾಗ ಸಿಗಲ್ಲ? ಸಿಗಲ್ಲ ಅಂದರೆ ಕಸೂತಿ ನಾಟಿ ಕಡಿಮೆ ಆದಾಗ ಆ ವರ್ಷ ಸಿಗಲ್ಲ. ಯಾವ ವರ್ಷ? ಒಂದೊಂದು ವರ್ಷ
ವರ್ಷ ಕಡಿಮೆ ಇರ್ತದಲ್ಲ, ಕಡಿಮೆ ಪ್ರಮಾಣದಲ್ಲಿ ಶುಂಠಿ ನಾಟಿ ಮಾಡ್ತಾರಲ್ಲ ರೈತರು, ಆ ವರ್ಷ ಕಡಿಮೆ ಸಿಗುತ್ತೆ. ಒಂದು 2-3 ತಿಂಗಳು ಸಿಗಲ್ಲ ನಮಗೆ ಮಳೆಗಾಲದಲ್ಲಿ. ಯಾವ ಸೀಸನು ಅದು? ಜೂನಿಂದ ಸಿಗಲ್ಲ. ಜುಲೈ, ಆಗಸ್ಟು, ಸೆಪ್ಟೆಂಬರು, ಆಮೇಲೆ ಹಾಗೆ ಹೊಯ್ಲು, ಎಳೆ ಶುಂಠಿ ಹೊಯ್ಲು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು 2-3 ತಿಂಗಳು ಸಿಗಲ್ಲ. ಹಾಂ ಹಾಂ ಹಾಂ. ಆ ತಿಂಗ್ಳಿಗೆ ನಾವೇನು ಮಾಡಬೇಕು ಬೇಕಾಗಿದ್ರೆ? ಆ ತಿಂಗಳು ನಾವೇನು ಮಾಡಬೇಕು ಬೇಕಾಗಿದ್ರೆ? ಬೇಕಾಗಿ ಏನಿಲ್ಲ, ಮನೆ ಹೊಲ ಕೆಲಸ ಇರ್ತೈತಿ, ನಾವು ಶುಂಠಿ ನಾಟಿ ಮಾಡ್ತಾ ಇರ್ತೀವಿ. ಇಲ್ಲ, ನಮ್ಗೆ ಶುಂಠಿ ಆವಾಗ ಬೇಕಾಗಿದ್ರೆ ಏನು ಮಾಡಬೇಕು? ಶುಂಠಿ ಆವಾಗ ಬೇಕಾಗಿದ್ರೆ, ಆ ತಿಂಗಳಲ್ಲಿ ಬೇಕಾಗಿದ್ರೆ, ಮಳೆಗಾಲದಲ್ಲಿ ಬೇಕಾಗಿದ್ರೆ ಏನು ಮಾಡಬೇಕು? ನನಗೆ ನಮಗೆ ಬೇಕಂದ್ರೆ ಎಲ್ಲ ಬೇರೆ ಕಡೆ ನೋಡಿಕೊಂಡು ತಗೊಂಡು ಹೋಗ್ಬೋದು. ಹಾಂ ಹಾಂ. ಇದು 1 kg ತೊಳಿಲಿಕ್ಕೆ ಎಷ್ಟು ಬರ್ತಾ ಇದೆ ವಾಷಿಂಗ್ ಮಾಡಲಿಕ್ಕೆ? ತೊಳಿಯಕ್ಕೆ 1 kg ಅಲ್ಲ, ಅದು 1 ಚೀಲಕ್ಕೆ 40 ರೂಪಾಯಿ. 40 ರೂಪಾಯಿ ಒಂದು ಚೀಲಕ್ಕೂ. ಓಕೆ. ಚೀಲ ಖರ್ಚು ಯಾರ್ದು? ಚೀಲ ಖರ್ಚು ಎಲ್ಲ ಪಾರ್ಟಿಗೆ ಸಾವುಕಾರ ತಗೊಂಡು ಹೋಗ್ತಾರಲ್ಲ ಅಲ್ಲಿಂದ. ಹೌದು, ನಾವು ತೊಗೊಳಕ್ಕೆ ಬಂದಿದ್ರೆ ನಾವೇ ಕೊಡಬೇಕು. ಓಕೆ. ತಗೊಂಡಿಲ್ಲ ಅಂದರೆ ನಾವೇ ತೊಳಿಸಿ ನಾವೇ ವಾಶ್ ಮಾಡಿಸಿ ಇಡ್ತೀವಿ. ಹಾಂ ಹಾಂ ಹಾಂ. ಆಮೇಲೆ ಬೇರೆ ಯಾರಿಗಾರು ಹಾಂ ಹಾಂ ಹಾಂ. ಮತ್ತು ನಿಮ್ಮ ಪೇಮೆಂಟ್ ಎಲ್ಲ ಹೆಂಗೇನ? ಹಣ ಯಾವಾಗ ಕೊಡಬೇಕು? ಪೇಮೆಂಟು ಇದನ್ನೇ ಬರುತ್ತೆ. ಹಾಂ, 3 ದಿನ 4 ದಿನ 5 ದಿನ ಬರುತ್ತೆ. ಕಳಿಸಿ ಆಮೇಲೆ 3-4 ದಿವಸನ ನೀವು ಬೇರೆ ಊರಿಗೆಲ್ಲ ಕಳಿಸ್ತೀರಲ್ಲ, ಡೆಲ್ಲಿ, ಮುಂಬೈ, ಹಂಗಾಗಿದ್ರೆ ಅವ್ರ ಕಡೆಯಿಂದ ಹೇಗೆ ಪೇಮೆಂಟ್ ಬರೋದು? ಬರುತ್ತೆ ಅವ್ರ ಕಡೆಯಿಂದ. ನಾವು ಕಳಿಸಲ್ಲ, ಪಾರ್ಟಿಗಳು ಕಳಿಸ್ತಾರೆ. ಅವರಿಗೆ ಅಲ್ಲಿ ಶುಂಠಿ ನೋಡ್ಕೊಂಡು ಶುಂಠಿ ಚೆನ್ನಾಗಿದ್ರೆ ಶುಂಠಿ ಕ್ಲೀನಾಗಿ ಇದು ಮಾಡ್ತಾರೆ, ಪೇಮೆಂಟ್ ಹಾಕ್ತಾರೆ. ಪೇಮೆಂಟಿಗೆ ಏನು ತೊಂದರೆ ಇಲ್ಲ, ದುಃಖ ಇಲ್ಲ. ಪರವಾಗಿಲ್ಲ. ಕೆಲವರೆಲ್ಲ ಕೋಟ್ಯಾಧಿಪತಿ ಆಗಿದ್ದಾರಂತೆ. ಕೋಟ್ಯಾಧಿಪತಿ ಆಗಿರೋಕ್ಕಿಂತ ಕಳೆದಿರೋದೇ ಜಾಸ್ತಿ ಜನ ಅದ. ಯಾಕೆ ಅದರಲ್ಲಿ? ಅಂದರೆ ಅದು ಹಸಿ ತರಕಾರಿ. ಅದು ಎಷ್ಟು ಇಲ್ಲಿಂದ ಹೋಗೋದ್ರೊಳಗೆ ಎಷ್ಟು ಹೋಗುತ್ತೋ ಎಷ್ಟು ಬರುತ್ತೋ, ಡ್ಯಾಮೇಜು ಅವೆಲ್ಲ ಭಾಳಷ್ಟು ರಿಸ್ಕ್ ಅದಾವೆ. ಹಾಂ ಹಾಂ ಹಾಂ. ಆದರೆ ವ್ಯಾಪಾರ ಮಾಡೋದು ಒಳ್ಳೇದಂತೀರಾ? ವ್ಯಾಪಾರ ಒಳ್ಳೆಯದು, ಎಷ್ಟು ಒಳ್ಳೇದೈತಿ ಅಷ್ಟೇ ಡೇಂಜರ್ ಇದು. ಏನು ಡೇಂಜರ್ ಇದೆ ಅದರಲ್ಲಿ? ಅದರಲ್ಲಿ ಎಷ್ಟು ಲಾಭ ಇರುತ್ತೋ ಅಷ್ಟೇ ಹೋಗುತ್ತೆ, ಅದಕ್ಕಿಂತ ಡಬಲ್ ಹೋಗ್ಬಿಡ್ತದೆ. ಯಾಕೆ ಅಂದರೆ ಇದು ಡ್ಯಾಮೇಜ್ ಶುಂಠಿ ಬರ್ತಾ ಇರ್ತದೆ. ನೆಲದೊಳಗಿರೋ ಶುಂಠಿನ ನಾವು 1-2 ಗೆಡ್ಡೆ ಕಿತ್ತು ನೋಡ್ತೀವಿ, ಅದೇ ಥರ ಬಂದರೆ ಓಕೆ. ಅದಕ್ಕಿಂತ ಕಾಡು ಬಂದುಬಿಡ್ತದೆ, ಶುಂಠಿ ಡ್ಯಾಮೇಜ್ ಬಂದುಬಿಡ್ತೈತಿ. ಈ ನೆಲದೊಳಗೆ ಯಾರು ಹೊಕ್ಕು ನೋಡೋಕ್ಕಾಗಲ್ಲ, 2-3 ಗೆಡ್ಡೆ ತೆಗಿಬೋದು. ಅದೇ ಥರ ಬರಲ್ಲ ಶುಂಠಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಡ್ಯಾಮೇಜ್ ಶುಂಠಿನೂ ಬಂದುಬಿಡುತ್ತೆ. ರೈತರು ನೀವು ನೋಡ್ಕೊಂಡಿರಪ್ಪ, ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹಂಗೆ ನಾ ಇದರಲ್ಲಿ ಹೈಟೆಕ್ಕು, ಆ್ಯಾವ್ರೇಜು, ಲೋ ಗ್ರೇಡ್ ಅಂತ ಹೇಳಿ ತೋರಿಸ್ತೀರಲ್ಲ, ಯಾವ್ಯಾವ ಅಂತ ಸ್ವಲ್ಪ ತೋರಿಸ್ತೀರಾ? ಹೌದು, ಸ್ವಲ್ಪ ತೋರಿಸಿ. ಎಲ್ಲಿಗೆ ಬಿಡೋದು ಇದನ್ನು? ಒಂದು ಗಾಡಿ This is first good quality, and then smaller sizes. They're all good. Now we'll see the trade for it. Thank you.